ಸ್ಮಾರ್ಟ್ ನಗರಿ ತುಮಕೂರನ್ನ ಮತ್ತಷ್ಟು ಸ್ಮಾರ್ಟ್ ಮಾಡ್ತೀವಿ ಅಂತ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಲಕ್ಷಾಂತರ ಅನುದಾನವನ್ನ ಪಡೆದುಕೊಂಡು ನಗರದ 4 ಕಡೆ LED ಬೋರ್ಡ್ ಅನ್ನ ಅಳವಡಿಸಲಾಗಿತ್ತು. ಆದರೆ ಯಾವುದೇ ರೀತಿಯಾದಂತಹ ಸ್ಮಾರ್ಟ್ನೆಸ್ ಇಲ್ಲ. ಈ ಒಂದು LED ಬೋರ್ಡ್ಸ್ಗಳು ಅನುಷ್ಠಾನಗೊಂಡು ಕೆಲವೇ ದಿನಗಳ ನಂತರ ಎಲ್ಲ ಒಂದು LED ಬೋರ್ಡ್ಸ್ ನಗರದಲ್ಲಿ 4 ಕಡೆ ಏನಿದೆ ತಟಸ್ಥವಾಗಿ ನಿಂತಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಹಾ ಎಡವಟ್ಟು, ನಿರುಪಯುಕ್ತವಾಗಿ ನಿಂತಿವೆ ಸ್ಮಾರ್ಟ್ ಪೋಲ್ಗಳು. LED ಪ್ರದರ್ಶನದ ಬೋರ್ಡ್ ಸಂಪೂರ್ಣ ನಿರುಪಯುಕ್ತವಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರ್ಮಿಸಿರುವಂತಹ ಸ್ಮಾರ್ಟ್ ಪೋಲ್ನ ದುಸ್ಥಿತಿ ಇದು. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಿಸಲಾಗಿದ್ದಂತಹ ಸ್ಮಾರ್ಟ್ ಪೋಲ್ಗಳು ತಟಸ್ಥವಾಗಿ ನಿಂತಿದೆ. ಲಕ್ಷ ಖರ್ಚು ಮಾಡಿ ನಿರ್ಮಿಸಲಾಗಿದ್ದ ಸ್ಮಾರ್ಟ್ ಪೋಲ್ ಈಗ ತಟಸ್ಥ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ನಿರುಪಯುಕ್ತವಾಗಿ ನಿಂತಿದ್ರು ಕೂಡ ಡೋಂಟ್ ಕೇರ್ ಎನ್ನುವಂತಾಗಿದೆ. ತುಮಕೂರು ವಿಶ್ವವಿದ್ಯಾನಿಲಯ ಪಾಲಿಕೆ ಆವರಣದಲ್ಲೂ ಕೂಡ ಅದೇ ಸ್ಥಿತಿ. ನಿರ್ವಹಣೆ ಮಾಡದೆ ಪೋಲಾಯ್ದ ಸಾರ್ವಜನಿಕರ ತೆರಿಗೆ ಹಣ ಅನ್ನುವಂತಹ ಪ್ರಶ್ನೆ. ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸೇರಿದಂತೆ ಇನ್ನು ಉಳಿದಂತಹ 3 ಕಡೆ ಕೂಡ ಸ್ಮಾರ್ಟ್ ಪೋಲ್ಗಳು ತಟಸ್ಥವಾಗಿ ನಿಂತಿದೆ. ಏನಾಯ್ತು ಈ ಒಂದು ಸಾರ್ವಜನಿಕರ ತೆರಿಗೆ ಹಣ ಅನ್ನುವಂತಹ ಪ್ರಶ್ನೆ. ಅದೇ ರೀತಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಪಡೆದಂತಹ ಅನುದಾನ ಎಲ್ಲಿಗೆ ಹೋಯ್ತು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. LED ಪ್ರದರ್ಶನದ ಬೋರ್ಡ್ ಸಂಪೂರ್ಣವಾಗಿ ನಿರುಪಯುಕ್ತವಾಗಿ ನಿಂತಿರುವಂತದ್ದು. ತುಮಕೂರು ನಗರದಲ್ಲಿ 4 ಕಡೆ ಈ ಒಂದು LED ಬೋರ್ಡ್ ಅಂತ ಅಂದ್ರೆ ಸ್ಮಾರ್ಟ್ ಪೋಲ್ಗಳನ್ನ ಅಳವಡಿಸಲಾಗಿತ್ತು. ರೈಲ್ವೆ ಸ್ಟೇಷನ್ ಹತ್ರ, DC ಆಫೀಸ್ ಮುಂಭಾಗ, ವಿಶ್ವವಿದ್ಯಾನಿಲಯದ ಆವರಣದಲ್ಲಿ, ಅದೇ ರೀತಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಒಂದು ಕಡೆ ಕೂಡ ಎಲ್ಲೂ ಒಂದ್ ಕಡೆ ಕೂಡ ವರ್ಕ್ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಸುಮ್ಮನೆ ತಟಸ್ಥವಾಗಿ ನಿಂತಿದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಈ ಒಂದು ಯಾರೋ ಒಬ್ರು ಕಾಂಟ್ರಾಕ್ಟರ್ಗೆ ಈ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಆ ಒಂದು ಗುತ್ತಿಗೆದಾರ ತನ್ನ ಕೆಲಸ ಏನಿತ್ತು ಅದನ್ನ 3 ತಿಂಗಳ ಒಳಗೆ ನಿರ್ವಹಿಸಿರ್ತಾರೆ. ಅದನ್ನ ನಾವು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಗರವನ್ನ ಇನ್ನಷ್ಟು ಸ್ಮಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ಕೊಂಡು ಓಡಾಡಿರ್ತಾರೆ. ಆದ್ರೆ ಸ್ಮಾರ್ಟ್ನೆಸ್ ಎಲ್ಲಿಗೆ ಹೋಯ್ತು? ಇನ್ನು ಬರೀ ಎಷ್ಟು ದಿನ ಓಡ್ತು ಹಾಗಾದ್ರೆ? LED ಡಿಸ್ಪ್ಲೇನಲ್ಲಿ ಕೆಲವೊಂದು ಟೈಮ್ ಒಂದಷ್ಟು ಜಾಹೀರಾತುಗಳನ್ನ ಪ್ರದರ್ಶನ ಮಾಡಲಾಗುತ್ತೆ. ಅದೇ ರೀತಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಅಂದ್ರೆ ನಮ್ಮ ತುಮಕೂರಿಗೆ ಸಂಬಂಧಿಸಿದಂತೆ ಏನೆಲ್ಲ ಒಂದಷ್ಟು ಮ್ಯಾಪ್ಸ್ ಆಗಿರ್ಬೋದು, ಅದೇ ರೀತಿ ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಯಾವೆಲ್ಲ ಒಂದಷ್ಟು ಕಾಮಗಾರಿಗಳು ಮತ್ತೆ ಒಂದಷ್ಟು ಮಹತ್ವದ ಯೋಜನೆಗಳೇನಿದೆ, ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳೇನಿದೆ ಅದನ್ನ ಒಂದಷ್ಟು ಮುನ್ಸಿಪಾಲಿಟಿ ಅಂದ್ರೆ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಆ ಒಂದು LED ಬೋರ್ಡ್ಗಳಲ್ಲಿ ಡಿಸ್ಪ್ಲೇ ಮಾಡಲಾಗ್ತಾ ಇತ್ತು ತುಮಕೂರಿಗೆ. ಅದನ್ನ ಜೊತೆಯಲ್ಲಿ ಖಾಸಗಿ ಒಂದಷ್ಟು ಜಾಹೀರಾತುಗಳಿದ್ರು ಕೂಡ ಅದರಲ್ಲಿ ಪ್ರದರ್ಶನವನ್ನ ಮಾಡಲಾಗ್ತಾ ಇತ್ತು. ಒಟ್ಟಿನಲ್ಲಿ ತುಮಕೂರನ್ನ ಸ್ಮಾರ್ಟ್ ಮಾಡಬೇಕು, ನಗರೀಕರಣ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸೋಲಾರ್ ಎನರ್ಜಿಯನ್ನ ಬಳಸಿಕೊಂಡು ಅಂದ್ರೆ ಟೆಕ್ನಿಕಲ್ಲಿ ಮುಂದುವರಿಸಬೇಕು, ತುಮಕೂರನ್ನ ತಾಂತ್ರಿಕ ಇದರಲ್ಲಿ ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ LED ಬೋರ್ಡ್ಗಳನ್ನ ಅಳವಡಿಸಲಾಗಿತ್ತು. ಆದರೆ
ಕೆಲವೇ ದಿನಗಳಲ್ಲಿ ಈ ಒಂದು ಯಾವುದೇ ರೀತಿಯಾದಂತಹ LED ಬೋರ್ಡ್ಗಳು ವರ್ಕ್ ಆಗ್ತಾ ಇಲ್ಲ. ಸುಮಾರು ಎಷ್ಟು ತಿಂಗಳು ವರ್ಕ್ ಆಗಿರ್ಬೋದು ಅನ್ನೋದ ಕೌಂಟ್ ಮಾಡ್ಬೋದು. ಆದರೆ ಇಷ್ಟು ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗವೇ ಇದೆ, ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿಲ್ವಾ ಅಂತ. ಒಂದು ಮಹತ್ವದ ಸ್ಥಳಗಳಲ್ಲೇ ಇದೆ, ಮುನ್ಸಿಪಾಲಿಟಿ ಆವರಣದಲ್ಲಾಗಿರ್ಬೋದು, DC ಆಫೀಸ್ ಮುಂಭಾಗ ಆಗಿರ್ಬೋದು, ವಿಶ್ವವಿದ್ಯಾನಿಲಯದ ಆವರಣದಲ್ಲಾಗಿರ್ಬೋದು, ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಾಗಿರ್ಬೋದು. ಯಾರು ಅಧಿಕಾರಿಗಳು ಓಡಾಡೋದಿಲ್ವಾ, ಅಧಿಕಾರಿಗಳು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಡೈಮೆನ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಾಂಟ್ರಾಕ್ಟರ್ಗೆ ಈ ಒಂದು ಕೆಲಸವನ್ನ ವಹಿಸಲಾಗಿರುತ್ತೆ. ಕೇವಲ 3 ತಿಂಗಳಿನಲ್ಲಿ ಈ ಒಂದು ಕೆಲಸವನ್ನ ಮಾಡಿಕೊಟ್ಟಿರ್ತಾರೆ. ಈ ಒಂದು ಯೋಜನೆಗೆ 87 ಲಕ್ಷವನ್ನ ಬಳಸಲಾಗಿರುತ್ತೆ. 87.3 ಲಕ್ಷವನ್ನ ಬಳಸಿ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನ ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಮಾಡಲಾಗಿರುತ್ತೆ. ಅದು ಯಾವುದೇ ರೀತಿಯಾದಂತಹ ಸ್ಮಾರ್ಟ್ನೆಸ್ ಇದರಲ್ಲಿ ಇಲ್ಲ. ಯಾರು ಅಬ್ಸರ್ವ್ ಮಾಡಲ್ಲ, ಜನಗಳಿಗೆ ಏನು ಗೊತ್ತಿರುತ್ತೆ, ಏನೋ ಒಂದು ಪೋಲ್ ಇದೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ, ಅವ್ರಿಂದ ಬಂದು ಪ್ರಶ್ನೆ ಮಾಡ್ತಾರಾ ಅನ್ನೋಂತಹ ನಿರ್ಲಕ್ಷ್ಯ ಯಾಕೆ, ತಾತ್ಸಾರ ಯಾಕೆ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ಆಯುಕ್ತರು ಏನ್ ಮಾಡ್ತಾ ಇದ್ದಾರೆ, ಮುನ್ಸಿಪಾಲಿಟಿ ಆವರಣದಲ್ಲಿದೆ ಅಂತಂದ್ರೆ ಏನ್ ಮಾಡ್ತಾ ಇದ್ದೀರಾ? ಇದೇ ರೀತಿನ ನೀವು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬಂದಂತಹ ಅನುದಾನವನ್ನ ಬಳಸಿಕೊಂಡಿದ್ದು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬರೀ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಸರ್ಕಾರದ ಒಂದಷ್ಟು ಅನುದಾನವನ್ನ ಬಳಸಿಕೊಂಡಿದ್ದು ಮಾತ್ರ ಅಲ್ಲ, ಜನರಿಂದ ಅಷ್ಟೊಂದೆಲ್ಲ ತೆರಿಗೆ ಹಣವನ್ನ ನೀವು ಪಡೆದುಕೊಳ್ತಾ ಇದ್ದೀರಲ್ಲ, ಯಾವ ರೀತಿ ನಗರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಮತ್ತೆ ಏನಕ್ಕೂ ನಾಮಕಾವಸ್ಥೆಗೆ ಯಾಕೆ ಈ ರೀತಿ ಒಂದು ಪೋಲ್ಗಳನ್ನ ಅಳವಡಿಸಬೇಕಿತ್ತು ಅಂತ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕೂಡ ಡೋಂಟ್ ಕೇರ್ ಎನ್ನುವಂತಾಗಿದೆ. ಹಾಗಾದ್ರೆ ಕಣ್ಣೆತ್ತಿ ನೋಡೇ ಇಲ್ವಾ ಜಿಲ್ಲಾಧಿಕಾರಿಗಳು? ಮುನ್ಸಿಪಾಲಿಟಿ ಆವರಣದಲ್ಲಿ ಅಂದ್ರೆ ಮಹಾನಗರ ಪಾಲಿಕೆ ಆವರಣದಲ್ಲಿದೆ, ಆಯುಕ್ತರು ಯಾವತ್ತು ನೋಡೇ ಇಲ್ವಾ? ಬೇಡಪ್ಪ, ಜನರು ಪ್ರಶ್ನೆ ಮಾಡ್ತಾ ಇದೀವಿ, ಇವಾಗ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ರೆ ಎಲ್ಲೋಯ್ತು ಹಣ? ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಕಲೆಕ್ಟ್ ಆದಂತಹ ತೆರಿಗೆ ಒಂದಷ್ಟು ಅನುದಾನ ಇರ್ಬೋದು, ಜನರಿಂದ ಕಲೆಕ್ಟ್ ಮಾಡಿದಂತಹ ತೆರಿಗೆ ಹಣ ಆಗಿರ್ಬೋದು, ಏನಾಯ್ತು? ಇದಕ್ಕೆ ಉತ್ತರವನ್ನ ಯಾರು ಕೊಡ್ತಾರೆ? ಬರೀ ನಾಮಕಾವಸ್ಥೆಗಾಗಿದ್ರೆ ಯಾಕೆ ಈ ರೀತಿ ಮಾಡಬೇಕಿತ್ತು? ಏನಾದರೂ ಕೂಡ ಏನು ಅಧಿಕಾರಿಗಳು, ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುವವರು ಯಾರು ಎನ್ನುವಂತಾಗಿದೆ. ಏನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತೆ ಮರುಚಾಲನೆಯನ್ನ ಮಾಡ್ತಾರಾ? ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಏನು ತುಮಕೂರಿನಲ್ಲಿ 4 ಕಡೆ ಈ ಒಂದು LED ಬೋರ್ಡ್ಗಳನ್ನು ಅಳವಡಿಸಲಾಗಿದೆ, ಸ್ಮಾರ್ಟ್ ಪೋಲ್ ಅಂತ ಏನು ಅಳವಡಿಸಲಾಗಿದೆ, ಎಲ್ಲ ಕೂಡ ಮರುಚಾಲನೆ ಆಗುತ್ತಾ? ಕಾದು ನೋಡಬೇಕಾಗಿದೆ.